ಪಹಲ್ಗಾಮ್ನಲ್ಲಿ ನಡೆದಂತಹ ಅಮಾಯಕ ಜನರ ಹತ್ಯಾಕಾಂಡದ ನಂತರದಲ್ಲಿ ಹಿಂದೂಗಳ ನರಮೇಧಕ್ಕೆ ಪ್ರತೀಕಾರ ತೀರಿಸುತ್ತಾ ಭಾರತ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ. ಯಾವುದೇ ಕ್ಷಣದಲ್ಲಿ ನೆರೆವರಿ ಪಾಕ್ ಮೇಲೆ ಸಮರ ಫಿಕ್ಸ್ ಅನ್ನುವಂತಹ ಲಕ್ಷಣಗಳು, ಅದಕ್ಕೆ ಸಂಬಂಧಿಸಿದಂತಹ ಒಂದಷ್ಟು ನಿರ್ಧಾರಗಳು ಕಾಣಿಸ್ತಾ ಇದೆ. ಭಾರತ ಮತ್ತು ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಆವರಿಸಿದೆ. ಪಾಕಿಸ್ತಾನಕ್ಕೆ ಹಾಗಾದ್ರೆ ಮಾರಿ ಹಬ್ಬ ಕಾದಿದೆಯಾ? ಸೊ ತಾನು ಮಾಡಿದ್ದನ್ನ ಅದೇ ರೀತಿಯಲ್ಲಿ ತಾನು ಕೂಡ ಅನುಭವಿಸುವಂತಹ ಪರಿಸ್ಥಿತಿಯನ್ನ ಭಾರತ ಸರ್ಕಾರ ಪಾಕಿಸ್ತಾನಕ್ಕೆ ತಂದಿಡುವಂತಹ ನಿಟ್ಟಿನಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಸರ್ವಸನ್ನದ್ಧವಾಗಿದೆ. ಹಾಗಾಗಿ ಯಾವುದೇ ಕ್ಷಣದಲ್ಲಿ ಯುದ್ಧ ಘೋಷಣೆ ಆದರೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಸೌಕರ್ಯಗಳನ್ನು ಮಾಡಿಕೊಳ್ತಾರೆ. ಹಿಂದೂಗಳ ನರಮೇಧ ಸೇಡು ತೀರಿಸಿಕೊಳ್ಳಲು ಭಾರತ ತವಕಿಸ್ತಿದೆ. ನೆರೆವೈರಿ ಪಾಕಿಸ್ತಾನದ ಹುಟ್ಟಡಗಿಸೋದು ಭಾರತದ ಸೇನೆಯ ಮೊದಲ ಆದ್ಯತೆ. ಯುದ್ಧ ಘೋಷಣೆ ಆದರೆ ಎದುರಿಸಲು ಕೂಡ ಪಾಕಿಸ್ತಾನ ಸಜ್ಜಾಗಿದೆಯಾ? ಪಾಕಿಸ್ತಾನಕ್ಕೆ ಆ ಸಾಮರ್ಥ್ಯ ಇದೆಯಾ? ಪಾಕಿಸ್ತಾನ ಭಾರತದ ಸೇನಾ ಬಲಾಬಲ ಹಾಗಾದರೆ ಹೇಗಿದೆ? ಭಾರತದ ಮಿಲಿಟರಿ ಸಾಮರ್ಥ್ಯ ಹೇಗಿದೆ? ಈ ಪ್ರಶ್ನೆಗಳು ಸಹಜವಾಗಿ ಮೂಡುತ್ತೆ. ಅವರ ಬಳಿ ಯಾವೆಲ್ಲ ಪರಿಕರಗಳಿದೆ, ನಮ್ಮ ಬಳಿ ಯಾವೆಲ್ಲ ಸಾಮಗ್ರಿಗಳಿದೆ, ಇದು ನಾವು ಯುದ್ಧ ಆದಂತಹ ಸಂದರ್ಭದಲ್ಲಿ ನಮ್ಮನ್ನು ಮ್ಯಾಚ್ ಮಾಡಲಿಕ್ಕೆ ಸಾಧ್ಯನಾ? ಈ ರೀತಿಯ ಪ್ರಶ್ನೆಗಳು. ವಿಶ್ವದ ಅತಿ ದೊಡ್ಡ ಸೇನಾ ಪಟ್ಟಿಯಲ್ಲಿ ಭಾರತ 4ನೇ ಸ್ಥಾನದಲ್ಲಿದೆ. ಅಣ್ವಸ್ತ್ರ, ನೆಲ, ಜಲ, ಗಾಳಿ ಸಾಮರ್ಥ್ಯವನ್ನು ಗಮನಿಸೋದಾದರೆ ಭಾರತ 172 ಅಣ್ವಸ್ತ್ರ ಸಾಮರ್ಥ್ಯವನ್ನು ಹೊಂದಿದೆ. ಪಾಕಿಸ್ತಾನ 170 ಅಂತ ಹೇಳುತ್ತೆ. ಆದರೆ ಅವರ ಸಾಮರ್ಥ್ಯದ ಬಗ್ಗೆಯೇ ಹಲವಾರು ಅನುಮಾನಗಳು ಸಹ ಇದೆ. ಸಕ್ರಿಯ ಸೈನಿಕರ ಸಂಖ್ಯೆ ಭಾರತದಲ್ಲಿ 14.44 ಲಕ್ಷ ಸೈನಿಕರಿದ್ದರೆ ಪಾಕಿಸ್ತಾನದಲ್ಲಿ 6.5 ಲಕ್ಷ ಸೈನಿಕರಿದ್ದಾರೆ. ಆ ಸೈನಿಕರು ಇಂತಹ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ಹೋರಾಡಲಿಕ್ಕೆ ಸನ್ನದ್ಧರಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಮೂಡುತ್ತೆ. ಇನ್ನು ಮೀಸಲು ಪಡೆಯ ಭಾರತದ ಬಲಾಬಲ ಗಮನಿಸೋದಾದರೆ 11.55 ಲಕ್ಷ, ಪಾಕಿಸ್ತಾನದ್ದು 5 ಲಕ್ಷ ಅಷ್ಟೇ. ಅಂದರೆ ಅವರಿಗೂ ನಮಗೂ ತಾಳೆ ಹಾಕಿ ನೋಡುವಂತಹ ಪರಿಸ್ಥಿತಿ ಏನಿಲ್ಲ. ಆದರೂ ನಮ್ಮ ಸಾಮರ್ಥ್ಯ ಏನಿದೆ ಅನ್ನೋದನ್ನು ತೋರಿಸ್ಬೇಕು. ಯುದ್ಧ ಟ್ಯಾಂಕರ್ಗಳ ಒಂದು ಲಭ್ಯತೆ ಭಾರತದಲ್ಲಿ 4501, ಪಾಕಿಸ್ತಾನದಲ್ಲಿ 2627. ಸೊ ಇದು ಮತ್ತು ಇನ್ನು ಪಿರಂಗಿಯ ವಿಷಯಕ್ಕೆ ಬರೋದಾದರೆ ಭಾರತದ ಸಾಮರ್ಥ್ಯ 3975, ಪಾಕಿಸ್ತಾನದ ಬಳಿ ಇರುವಂತಹ ಫಿರಂಗಿಗಳ ಸಂಖ್ಯೆ 2629. ಇನ್ನು ಸ್ವಯಂ ಚಾಲಿತ ಫಿರಂಗಿಗಳ ಸಂಖ್ಯೆಯನ್ನು ಗಮನಿಸೋಣ. ಸ್ವಯಂ ಚಾಲಿತ ಫಿರಂಗಿಗಳು ಭಾರತದ ಬಳಿ 752 ಇದ್ದರೆ ಪಾಕಿಸ್ತಾನದ ಬಳಿ 234 ಅಷ್ಟೇ ಇದೆ. ರಾಕೆಟ್ ಲಾಂಚರ್ ಪಟ್ಟಿಯನ್ನು ಗಮನಿಸೋದಾದರೆ ಭಾರತದ ಬಳಿ 752 ರಾಕೆಟ್ ಲಾಂಚರ್ ಇದೆ. ಪಾಕಿಸ್ತಾನದ ಬಳಿ 234 ರಾಕೆಟ್ ಲಾಂಚರ್ಗಳಿದೆ. ವಾಯುಸೇನಾ ಬಲಾಬಲವನ್ನು ಗಮನಿಸೋಣ. ಇಷ್ಟೊತ್ತು ನಾವು ನೋಡ್ತಾ ಇದ್ವಿ ಸೇನಾ ಬಲಾಬಲ ಹೇಗಿದೆ ಅನ್ನುವಂಥ ವಿಷಯವಾಗಿ. ವಾಯುಸೇನೆಯ ಬಲಾಬಲ ಹೀಗಿದೆ. ಒಟ್ಟಾರೆಯಾಗಿ ಭಾರತದ ಬಳಿ 2200 ಮಿಲಿಟರಿ ವಿಮಾನಗಳಿದ್ರೆ ಪಾಕಿಸ್ತಾನದ ಬಳಿ 1300 ಮಿಲಿಟರಿ ವಿಮಾನಗಳಿವೆ. ಅವರ ಸಂಖ್ಯೆ ಎಷ್ಟಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ರಿ. ಅದರ ಪೈಕಿ ಫೈಟರ್ ಜೆಟ್ಗಳು ಭಾರತದ ಬಳಿ 692 ಫೈಟರ್ ಜೆಟ್ ಇದೆ. ರಫೇಲ್, ಸುಖೋಯ್, ತೇಜಸ್, ಮಿರಾಜ್ ಮತ್ತು ಮಿಗ್. ಇನ್ನು ಪಾಕಿಸ್ತಾನದ ಬಳಿ 356 ಫೈಟರ್ ಜೆಟ್ ಇದೆ. E-16 ಮತ್ತು 17 ಥಂಡರ್. ದಾಳಿ ಹೆಲಿಕಾಪ್ಟರ್ಗಳ ಸಂಖ್ಯೆ ಭಾರತದಲ್ಲಿ 150, ಪಾಕಿಸ್ತಾನದಲ್ಲಿ 90 ದಾಳಿಯ ಹೆಲಿಕಾಪ್ಟರ್ಗಳಿವೆ. ಯುದ್ಧ ನೌಕೆಗಳ ಸಂಖ್ಯೆ ಭಾರತದಲ್ಲಿ 150, ಪಾಕಿಸ್ತಾನದಲ್ಲಿ 114 ಯುದ್ಧ ನೌಕೆಗಳಿದೆ. ಭಾರತದ ಯುದ್ಧ ನೌಕೆಗಳ ಸಂಖ್ಯೆ 2, ಆದರೆ ಪಾಕಿಸ್ತಾನದ ಬಳಿ ಒಂದು ಕೂಡ ಯುದ್ಧ ನೌಕೆ ಇಲ್ಲ. ಇನ್ನು ಜಲಾಂತರ್ಗಾಮಿ ಭಾರತದಲ್ಲಿ 18 ಜಲಾಂತರ್ಗಾಮಿ ಇದೆ. ಪಾಕಿಸ್ತಾನದ ಬಳಿ 8 ಜಲಾಂತರ್ಗಾಮಿಗಳಿದೆ. ಧ್ವಂಸಗೊಳಿಸುವಂತಹ ಯುದ್ಧ ನೌಕೆ ಭಾರತದಲ್ಲಿ 13 ಧ್ವಂಸಗೊಳಿಸುವ ಯುದ್ಧ ನೌಕೆ ಇದೆ. ಐಎನ್ಎಸ್ ಸೂರತ್ ಕೂಡ ಹೌದು. ಜೊತೆಗೆ ಪಾಕಿಸ್ತಾನದ ಬಳಿ 9 ಯುದ್ಧ ನೌಕೆಗಳಿದೆ.